ಹಾಯ್ ಗೈಸ್, ನೋಡಿ ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಲಾಗೇ ಮಾಡೋಕ್ಕಾಗಿಲ್ಲ. ಏನಕ್ಕೂ ಮಾಡೋಕ್ಕಾಗಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಒಂದು 5 ಸೆಲೆಬ್ರೇಷನ್ ಇದ್ದಾವೆ. 5 ಸೆಲೆಬ್ರೇಷನ್. ನನ್ನ ಹಸ್ಬೆಂಡ್ ಫೋನ್ ಮಾಡ್ತಿದ್ರೆ ಏನಕ್ಕಂತೇಳಿ. ಪಾಪ ಬಂದಿಲ್ಲ, ಅವರಪ್ಪ ಫೋನ್ ಮಾಡಿದ್ನಲ್ಲ, ಅದಕ್ಕೆ ಪಾಪ ಬನ್ನೇನು ನೋಡಂತನ ಬಂದಿಲ್ಲ. ಏನು ಕೊಂತ್ರ ಫೇಸ್ ಕಾಣ್ತಿದೆ ಗೀಸ್. ನಾನು ಏನಕ್ಕೂ ಗೊತ್ತಿಲ್ಲ ಬಿಡಿ. ಇವತ್ತು 5 ಸೆಲೆಬ್ರೇಷನ್ ಇದೆ. ಹೆಂಗೆ ಗೊತ್ತಾ, ಒಂದು ನಮ್ಮಪ್ಪ ಅಮ್ಮನ ಮದುವೆ ಆಗಿದ್ದೆ ಇವತ್ತು. ಕೇಕ್ ಕಟ್ ಮಾಡೋಣಂದರೆ ನಮ್ಮಪ್ಪ ಇಲ್ಲ. ನೆಕ್ಸ್ಟು ರಕ್ಷಾ ಬಂಧನ್, ರಾಖಿ ಕಟ್ಟೋಣಂದರೆ ನಮ್ಮ ತಮ್ಮ ಇಲ್ಲ, ಅವನು ಊರಾಗದಾನ. ನೆಕ್ಸ್ಟು ಯೂಟ್ಯೂಬ್ನಾಗ 1K ಆಗಿದೆ ಸಬ್ಸ್ಕ್ರೈಬರ್ಸು. ಸೆಲೆಬ್ರೇಷನ್ ಮಾಡೋಕ್ಕೆ ಯಾರೂ ಇಲ್ಲ, ಅದಕ್ಕೆ ನಾನೇ ಮಾಡಬೇಕು. ನೆಕ್ಸ್ಟು ಇನ್ಸ್ಟಾಗ್ರಾಮಲ್ಲಿ ಇನ್ನು 7 ಮಂದಿನಾದರೆ 4,000 ಫಾಲೋವರ್ಸ್ ಆಗ್ತಾರೆ. ಸೆಲೆಬ್ರೇಷನ್ ಮಾಡೋಕ್ಕೆ ಯಾರೂ ಇಲ್ಲ. ಮತ್ತು ನೆಕ್ಸ್ಟ್ ಇನ್ನೊಂದಿದೆ, ಅದು ಇನ್ನೊಂದು 2-3 ದಿವಸ ಬಿಟ್ಟು ಹೇಳ್ತೀನಿ. ಅದು ಮಾಡೋಕ್ಕೂ ಯಾರಿಲ್ಲ. ಅದಕ್ಕೆ ನಾನು ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ನನ್ನ ಸೆಲೆಬ್ರೇಷನ್ ಅಲ್ಲ, ನಾನೇ ಕೇಕ್ ಕಟ್ ಮಾಡ್ಕೊಳಕ್ಕೆ ನನಗೆ ಒಂಥರ ಅನಿಸ್ತಿದೆ. ಅದಕ್ಕೆ ಸುಮ್ಮನೆ ಇದನ್ನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೀನಿ. ಏನು ಮಾಡಲಿ, ನಮ್ಮ ತಮ್ಮ ಮತ್ತು ನಮ್ಮ ಹಸ್ಬೆಂಡ್ ಇದ್ದಿದ್ರೆ ಅವರೇ ಸೆಲೆಬ್ರೇಷನ್ ಮಾಡ್ತಿದ್ರು. ಅದಕ್ಕೆ ಏನು ಮಾಡಲಿಯಪ್ಪ ಅಂತ ಸುಮ್ಮನೆ ಇದ್ದೀನಿ. ನೋಡೋಣ, ನನ್ನ ಮನಸ್ಸಿನಾಗ ಏನೇನು ಆಮೇಲೆ ಆಲೋಚನೆ ಬರ್ತೈತೆ ನೋಡಿ ನಾನೇ ಮಾಡಿಬಿಡೋದೆ. ಇವಾಗ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ರಕ್ಷಾ ಬಂಧನ. ಯಾರ್ಯಾರನ್ನ ಅಣ್ಣ ತಮ್ಮಂದಿರು ನೋಡ್ತಿದ್ರೆ ನನ್ನ ಲಾಗ್ಸ್, ಎಲ್ಲರಿಗೆ ಹ್ಯಾಪಿ ರಕ್ಷಾ ಬಂಧನ್. ನೆಕ್ಸ್ಟು ಅಷ್ಟೇ ಗೈಸ್. ಇನ್ನು 1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇನ್ನು ಸ್ವಲ್ಪ ದಿವಸ ಆದರೆ 1 ಇಯರ್ ಆಗುತ್ತೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ತುಂಬ ಖುಷಿ ಆಯಿತು. ಬಟ್ ಇನ್ಸ್ಟಾಗ್ರಾಮ್ ಇದ್ದಂಗಲ್ಲ ಗೈಸ್ ಯೂಟ್ಯೂಬ್ ಭಾರಿ ಕಷ್ಟ ಸಬ್ಸ್ಕ್ರೈಬರ್ಸ್ ಪಡ್ಕೊಳೋದು. ಹೋಗಲ್ಲ ಓದ್ಲೋಡು. ಇನ್ಸ್ಟಾಗ್ರಾಮ್ ಅಂದರೆ 1 ಮಂತಲ್ಲೇ ಮಾಡ್ಕೊಬೋದು ನೋಡಿ. ಇನ್ಸ್ಟಾಗ್ರಾಮಲ್ಲಿ ನಾನು ಮೊದಲೇ ಇದ್ದರು 2,000 ಸಬ್ಸ್ಕ್ರೈಬರ್ಸು. ಈಗ ಮೊನ್ನೆ ಡಿಸೆಂಟಾಗಿ ನಾನು ನನ್ನ ಹಸ್ಬೆಂಡ್ ವಿಡಿಯೋ ಮಾಡೋದ್ರಿಂದ ಇವಾಗ ಒಂದು ಸ್ವಲ್ಪ 1500 ನೆಕ್ಸ್ಟ್ ಇದ್ರು ಅವಾಗ. ಈಗ ಒಂದು ಸ್ವಲ್ಪ ಆಗಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಬೆಳೆದು ಬಿಡ್ತಾರೆ ಗೈಸ್. ಯಾಕಂದರೆ ಜಾಸ್ತಿ ನೋಡೋದೆಲ್ಲ ಇನ್ಸ್ಟಾನೇ, ಯೂಟ್ಯೂಬ್ ಕಮ್ಮಿ ನೋಡೋದು. ಅದರಲ್ಲಿ ನಾನು 1 ಸಬ್ಸ್ಕ್ರೈಬರ್ ಆಗಿದ್ದು ಹಿಂಗಾಗಿದ್ದಾರೆ. ಅವಾಗಲೇ ಆಗ್ತಿದ್ರು ಅನ್ಕೊ ನಾನು ಸ್ವಲ್ಪ ವೀಡಿಯೋಸ್ ಕಮ್ಮಿ ಮಾಡಿಬಿಟ್ಟೆ ಗೈಸ್. ನನಗೆ ಏನು ಫೋನ್ ನೋಡಿ ಹೆಡ್ಡೇಕ್ ಬರೋದು, ಸ್ವಲ್ಪ ಆರಾಮಿಲ್ಲಂಗೆ ಆಗೋದು, ಇವನಿಗೆ ಆರಾಮಿಲ್ಲಂಗೆ ಅದು ಬಿಟ್ಟು ಹಾಕಿದ್ದೀನಿ. ನಾನೇನು ಕಂಟಿನ್ಯೂ ಹಾಕಿಲ್ಲ. ಆದ್ರೂ ನನಗೆ ಪ್ರೌಡ್ ಇದೆ 1 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತೇಳಿ. ಅದಕ್ಕೋಸ್ಕರ ಸೆಲೆಬ್ರೇಷನ್ ಮಾಡಬೇಕು ಬೇಡೋ ಅನ್ನೋ ಇದರಲ್ಲಿದ್ದೀನಿ ಗೈಸ್. ನನ್ನ ಫೇಸ್ ಒಂದು ಸೈಡ್ ಒಂಥರ ಕಾಣಿಸುತ್ತೆ, ಒಂದು ಸೈಡ್ ಒಂದು ಥರ ಕಾಣಿಸುತ್ತೆ ನೋಡಿ. ಇವಾಗ ಲಿಪ್ಪು ನನ್ನ ನಾರ್ಮಲ್ ಲಿಪ್ ಇದೆ, ಇವಾಗ ನೋಡಿ ಪಿಂಕ್ ಆಗ್ಬಿಡ್ತು. ಏನೇನೇ ನಮ್ಮ ತಂಗಿ ಫೋನ್ ಯೂಸ್ ಮಾಡ್ತಾಳೆ, ಏನೇನೇ ನೋಡಿ. ಒಂದು 5 ನಿಮಿಷಕ್ಕೆ ಏನೇನೇನೇ ಸೆಟ್ಟಿಂಗ್ ಮಾಡಿಬಿಟ್ಟಿರ್ತಾಳೆ ಫೋಟೋ ತಗೊಳಕ್ಕೆ ನೋಡಿ. ಈಗ ಇವಲ್ಲ ನನ್ನ ಲಿಪ್. ಇವು ಗೈಸ್. ಬಟ್ ಇನ್ನು ಸ್ವಲ್ಪ ಪಿಂಕ್ ಕಲರ್ ಬರ್ತಿದೆ, ಅದೇನು ಸೆಟ್ ಮಾಡ್ಯಾಳ ನೋಡಿ. ಅಲ್ಲಿ ಚೇಂಜ್ ಆಯಿತು, ಮಕ್ಕನೂ ಒಂಥರ ಚೇಂಜ್ ಆಯಿತು. ನನ್ನ ಮಗಂದು 5 ಸೆಲೆಬ್ರೇಷನ್ ಇದೆ. ಅದೇ ನವ ನನಗೆ ಪ್ರೌಡ್ ಇದೆ, ಮಾಡಬೇಕು. ನಾನು ಮಾಡೋಕ್ಕೆ ಇಷ್ಟ ಇಲ್ಲ, ನಮ್ಮ ತಮ್ಮಗ ಕಟ್ಟೋಕ್ಕೆ ಇಷ್ಟ ಇದೆ. ಇಲ್ಲ, ಅವನು ಊರಲ್ಲಿದ್ದಾನೆ. ಗಣೇಶನ ಹಬ್ಬಕ್ಕೆ ಬರ್ತಾನೆ, ಅವಾಗ ಇನ್ನೂ 1 ಮಂತ್ ಇರುತ್ತಲ್ವ ರಕ್ಷಾ ಬಂಧನ, ಅವಾಗ ಕಟ್ತೀನಿ. ಇವತ್ತೆಲ್ಲ ಏನೇನಾಗುತ್ತೆ ಬನ್ನಿ. ನಮ್ಮ ತಮ್ಮನ ಫೋನ್ ಒಬ್ರೊಬ್ರು ಇವಾಗ 1K ಆಗಿದಾರಲ್ಲ, ಒಬ್ಬೊಬ್ರು ಫೋನ್ ಮಾಡ್ತಾರೆ. ಇವಾಗ ಅವನದು ಇರ್ತದೆ ಇಲ್ಲಿ ಅಂದ್ರು ಸಾಕು. ಅದು ಬಿಡಪ್ಪ, ಟೀ ಶರ್ಟ್ ಮಾಡಬಾರ್ದು ಬಿಡು. ಪೂಜೆ ಮಾಡ್ತಿದ್ದಾಳೆ. ನಾವು ಟಿಫನ್ ಮಾಡೋಕ್ಕೆ ಒಗ್ಗರಣೆ ಅಮ್ಮ ಎಲ್ಲ ಕಟ್ ಮಾಡಿಟ್ಟಾಳ. ಸ್ವಲ್ಪ ಕಡಲೆ ಮಿಕ್ಸಿ ಹಾಕೋಕ್ಕೆ ಬೆಳ್ಳುಳ್ಳಿ ಸುಲಿಸಿದ್ದೀನಿ.
ಈಗ ಪೂಜೆ ಮಾಡಂದ್ರೆ ಅವನಿಗೆ ಆಡ್ತಾವ ಹೆಂಗೆ ಹಚ್ಚುವ ಈ ಬಿತ್ತು ಹಚ್ಚಂತ ಆಕೆ ಹಚ್ಚವಲ್ಲ ಹೇಳು ಹಚ್ಚಿಲ್ಲ ಹಚ್ಚಿಲ್ಲ ಹಚ್ಚನ್ ಹಂಗಷ್ಟೇ ಅಂತಾಳ ಈ ಬಿದ್ದಿ ತಗ ಕೈಯಾಗ ಅನ್ನು ಕೈಯಾಗ ತಗ ಅಷ್ಟೇ ಅಂತಾಳ ಈ ಬಿತ್ತು ಕೊಡನ್ ತಾನು ಹಚ್ಚಿ ಅಂತ ಎಲ್ಲಿ ಪ್ರೀ ಮಗ ತೋರ್ಸು ಅಯ್ಯೋ ಹೆಂಗ ಹಚ್ಚಾಳ ನೋಡಪ್ಪ ಬೇಸ್ ಹಚ್ಚಿಲ್ಲ ಹೇಳಪ್ಪ ಮಗ ತೋರ್ಸ ನೋಡಿ ಹೆಂಗ ಅವಕ್ಕೋದ ಸ್ಥಳ ಅದ ಯಾವ್ದು ಕಡಲೆ ಇಲ್ಲದವ ಆಕಿಗೆ ಅಂತ ಹಚ್ಚ ಆಕಿಗೆ ಹಚ್ಚ ಹಚ್ಚ ಅಣಿಗೆ ಹಚ್ಚ ಆಕಿಗೆ ಅಂತ ಹಚ್ಚ ನೀನು ಹಚ್ಚಿಗೆ ಕೈಗೆ ಹಿಂಗೆ ಅನ್ಕೊಂಡು ಹಚ್ಚುವ ಅಣಿಗೆ ಹಚ್ಚ ಅಣಿಗೆ ಹಚ್ಚ ಆಕಿಗೆ ಹಚ್ಚ ಅಣಿಗೆ ಹಚ್ಚ ಅಣಿಗೆ ಹಚ್ಚ ಅಣಿಗೆ ಹಿಂಗೆ ಅನ್ಕ ಆಕಿಗೆ ಹಚ್ಚು ಹಚ್ಚಾಕಲ್ಲ ನಡಿ ನೀನು ಬ್ಯಾಡ್ ಬಾಯ್ ಎಲ್ಲಿ ಸ್ವಲ್ಪ ಮಗ ತೋರ್ಸ್ ನೀನು ಹೆಂಗದಿ ಸೂಪರ್ ಅದಿ ಹಚ್ತಾಳ ಅಂತು ಹಚ್ತಾಳ ಅಂತ ಅದು ನಡ್ಸ್ಕೆ ಅತ್ತ ಮುಂದಕ್ಕೆ ಹೋಸಪ್ಪ ಎಲ್ಲಿ ಹಚ್ಚಿಲ್ಲ ಅದು ಕೈಗೆಲ್ಲ ಹಚ್ಬೇಕಂತೆ ಗಣಪ ಕೈ ಬೆನಕಪ್ಪ ಆಕಿಗೆ ಹಚ್ಚು ಈ ಬಿತ್ತಿತ್ತ ಹಚ್ಚಬೇಕು ಮತ್ತೆ ಜೇಜಿ ಯಾರು ಜೇಜಿ ನಾನ್ ಜೇಜಿ ಕಾವ ಕಾವೇ ಜೇಜಿ ಅಲ್ಲ ಎಲ್ಲಿಟ್ಟಿವೆ ಮಿಕ್ಸಿ ಹಾಕಿದ್ದೆ ಅಲ್ಲಿಟ್ಟಿಯ ಬಳಸಲ್ಲು ಗಣಿ ಟಿಫನಿ ನೋಡ್ಬೇ ಅವ್ರ ಅಪ್ಪನ ಬುದ್ಧಿ ಬಾಕ್ ಮುಚ್ಚು ಹಿಡ್ಕೊಂಡ ಅಮ್ಮ ಇದು ನಮ್ಮ ಪಪ್ಪಂದಲ್ಲ ಅಂತಾನ ಏ ಅದ ಅವ್ರ ಅಪ್ಪನ ಬಿಡ ಅದ್ರ ಏನು ಇಟ್ಕೊಂಡಿದ್ನಲ್ಪ ಕ್ಯಾರೆಟ್ ಅಲ್ವಾ ಅದು ಬಾಕ್ಸ್ ಕೂಡ ತಾಂಡವೆ ಅದು ಬ್ಯಾಗ್ನಾಗ ಇಡುವಾಗಪ್ಪ ಊರಿಗೆ ಹೋಯನ ಅದು ಪಪ್ಪಂದು ಅದು ಮುಚ್ಚಂಗ ಓ ಹೊರಗೆ ನಿಂದ್ರ ಒಗ್ಗನಿ ಮಾತ್ನು ಜಲ್ದಿ ಹೇ ಮುಚ್ಚಿಬಿಟ್ಟ ಗುಡ್ ಬಿಟ್ಟು ಬಾ ಕಾಲ್ ಮೇಲೆ ಬಿತ್ತಾ ಎಲ್ಲಿ ಅಡುಗೆ ಬೆಳ್ಳುಳ್ಳಿ ಸುಲ್ತಿದ್ದೀನಿ ಸಿಲಿಂಡ್ರ್ ಮೇಲೆ ಸಿಲಿಂಡ್ರ್ ಅಲ್ಲ ಸ್ಟವ್ ಮೇಲೆ ಇಟ್ಕೊಂಡು ಫೋನ್ ಸ್ಟ್ಯಾಂಡ್ ತಂದಿಲ್ಲ ಸ್ಟ್ಯಾಂಡ್ ತಂದಕ್ಕೆ ಇಷ್ಟೆಲ್ಲ ತೊಂದರೆ ನಮ್ಮ ಮಗ ಅಯ್ಯೋ ಬಾಕ್ಸ್ ಹಿಡ್ಕೊಂಡಿದ್ನಲ್ವಾ ಅವ್ರ ಅಪ್ಪಂದಂತೆ ತಗೊಂಡೋಗ್ಯಾನ ಊರಿಗೆ ಹೋಗ್ತಾನೆ ನಮ್ಮ ಅಮ್ಮಂಗೆ ಹೊರಗೆ ತಗೊಂಡೋಗ್ಯಾನ ಭಾರಿ ಒಗ್ಗರಣೆ ಟಿಫನ್ ಮಾಡಿ ಮಿರ್ಚಿ ಹಾಕಲ್ಲ ಮಿರ್ಚಿ ಅಂಗಡಿ ತಗೊಂಬಂದು ಊಟ ಮಾಡಿ ಇರೋದು ಅಷ್ಟೇ ಇನ್ನು ಅಡಿಗೆ ಕೇಕ್ ಸೆಲೆಬ್ರೇಷನ್ ಮಾಡ್ಬೇಕು ಅನ್ಕೊಂಡು ಇನ್ನು ತಂದು ಕೇಕ್ ತಂದ್ಮೇಲೆ ಗೊತ್ತಾಗುತ್ತೆ ಸಿನ್ನ ಡೌಟಲ್ಲಿದೆ ಗಾಗಿ ತಂದ್ಮೇಲೆ ಗೊತ್ತಾಗುತ್ತೆ
ಮಗ ಬಿಡ್ಕೊಂಡು ಸಾಕ್ತಾನೆ. ನಮ್ಮ ಮನ್ಯಾಗ ಎಲ್ಲದಕ್ಕೂ ಬೆಳ್ಳುಳ್ಳಿ ಯೂಸ್ ಮಾಡ್ತಾರೆ ನಮ್ಮಮ್ಮ. ಏನು ಯಾವುದಕ್ಕೆ ಬೆಳ್ಳುಳ್ಳಿ ಯೂಸ್ ಮಾಡ್ತಾರೆ. ನಾನು ಹಸಿಮೆಣ್ಸಿನ್ಕಾಯಿ ಬೆಳ್ಳಿಗೆ ಅಷ್ಟೇ, ಸಾರಿಗೆ ಟೊಮೆಟೊ ಪಲ್ಯ ಇರಲೇಬೇಕು, ಅದು ಚೆನ್ನಾಗಿರುತ್ತಿದ್ರೆ ಅಷ್ಟೇ ಯೂಸ್ ಮಾಡೋದು. ಇನ್ನು ಅಮ್ಮರು ಏನಾದರೂ ರೆಡಿ ಮಾಡೋದು, ಚಿತ್ರಾನ್ನ, ಒಗ್ಗರಣೆ, ಉಪ್ಪಿಟ್ಟಿಗೆ ಹಾಕ್ಬೇಕು. ಉಪ್ಪಿಟ್ಟು ಯಾಕೆ ಬಿಸಾಕ್ತಿ, ಏನು ಮಾಡಿದ್ರೆ ಯೂಸ್ ಮಾಡ್ತಾರೆ. ಅದಕ್ಕೆ ಹಾಕು, ಬೆಳ್ಳುಳ್ಳಿ ಹಾಕಂತಾರೆ. ಅದಕ್ಕೆ ಬೆಳ್ಳುಳ್ಳಿ ಹಾಕ್ತಿಲ್ಲ ಹಾಕೊಂತೀನಿ. ಬಾಳೆಹಣ್ಣು ಎಲ್ಲ ಬೆಲ್ಲ ಇಟ್ಟು ಹಾಪ. ನೀನು ಅವನ ಜಜ್ಜಿ ಓದ್ತೀಯ ಇಲ್ಲ ಹೋಗಲ್ಲ. ಅದು ಬಾಕ್ಸ್ ಅಲ್ಲಿಡು, ಊರಿಗೆ ಹೋಗ್ತಾ ಹೋಯಂತೆ. ಅದು ಬಪ್ಪಂದಪ್ಪ. ಅಲ್ಲಿಡು ಪಪ್ಪಂದು. ಡಾಕ್ಟರ್ ನಮ್ಮನೆ ಗಾಡಿ ಮಿಸಿ ತೆಗ್ದು ಬಪ್ಪಂದು. ನಮ್ಮ ತಂಗಿ ಬಾಕ್ಸ್ ಬಚ್ಚಿಟ್ಟಾಳೆ. ಅವ್ನು ನೋಡಿ ಹಿಂಗೆ ಮಾಡ್ತಾಳೆ. ಅಲ್ಲಿ ಹಿಂದಕ್ಕೆ ಇಟ್ಟಾಳ. ನಮ್ಮ ಪಪ್ಪಂದು ಕೊಡು ಅಂತ. ಎದಕ್ಕೆ ಬಂದ್ಬಿಟ್ಟು ವಾಪಸ್ ಎದಕ್ಕೆ ಸೈಲೆಂಟ್ ಆದ. ವಿಡಿಯೋ ಮಾಡ್ತಾಳ ಅಂತ ಸೈಲೆಂಟ್ ಇಟ್ಬಿಟ್ಟೆ ನೀನು. ಹಾಂ ನಡಿ. ಹಾಂ ಬಪ್ಪಂದು. ಓದಿ ನೋಡೋಣ. ಬಪ್ಪಪ್ಪ ಅದು. ಇಟ್ಟು ತಕೊಂಬಪ್ಪ, ಇಟ್ಟು ತಕೊಂಡು ನಡಪ್ಪ ಅಲ್ಲಿ ಕುಚ್ಚವು ಕಾಲಕ್ಕಯ್ಯ. ಒಗ್ಗರಣೆ ರೆಡಿ ಆಗಿದೆ. ಈಗ ಒಗ್ಗರಣೆ ತಿನ್ನೋದು. ನಮ್ಮ ತಂಗಿ ಮಿರ್ಚಿ ತರಕೋಳ. ಒಗ್ಗರಣೆ ಮಾಡಿದ್ರೆ ನನಗೆ ಕಡಲೆಪುಡಿ ಇರ್ಬೇಕು. ಅದಕ್ಕೆ ಕಡಲೆಪುಡಿ ಕಲಸಿನಿ. ಸಖತ್ತಾಗಿರುತ್ತೆ ಮಿರ್ಚಿ ಒಗ್ಗರಣೆ. ಟಿಫನ್ ಇವತ್ತು ಮಧ್ಯಾಹ್ನ ನಾನೇ ಅಡುಗೆ ಮಾಡ್ಬೇಕು ಅಂದ್ಕೊಂಡಿನಿ. ನಮ್ಮ ತಂಗಿ ಫುಲ್ ಖುಷಿ ನಾನು ಮಾಡ್ತೀನಿ ಅಂದರೆ. ಬನ್ನಿ ಟಿಫನ್ ಮಾಡೋಣ. ಹಾಂ ಕೇಕ್ ಅಡುಗೆ ಸಬ್ಬದು ಉಂಡೆ ಮಾಡೋಕ್ಕೆಲ್ಲ ಪ್ರಿಪ್ರೇಷನ್ ಸ್ವಂತ ಮಾಡ್ಯಾರ. ಹಾಗೆ ಇಲ್ಲಿ ಕೇಕ್ ಸೆಲೆಬ್ರೇಷನ್ ಮಾಡ. ನಮ್ಮ ತಮ್ಮ ಅವ್ರ ಫ್ರೆಂಡಿಗೆ ಹೇಳಿ ತರ್ಸೇನ. ನಾನು ಕೇಕ್ ಕಟ್ ಮಾಡೋರು ಯಾರಿಲ್ಲ ಅನ್ನಲ್ವ, ಅದಕ್ಕೆ ಅವನು ಗಣೇಶನ ಹಬ್ಬಕ್ಕೆ ಇದು ಓಪನ್ ಮಾಡು. ಈವ್ನಿಂಗ್ ಕಟ್ ಮಾಡ್ತೀವಿ ರೆಡಿಯಾಗಿ. ಸೆಲೆಬ್ರೇಷನ್ ಪಾರ್ಟಿ ಅಂತ ಇದೆ. ವಾವ್ ರೆಡ್, ಇದು ಪೈನಾಪಲ್ ಫ್ಲೇವರ್ ಅನ್ನೋದು. ಸುಮ್ಮನೆ ನೀನು ಕೂಲ್ ಕೇಕ್ ಇತ್ತು, ಇದ್ರಾಗ ಇಡ್ಬೇಕು ಫ್ರಿಜ್ಜಾಗ. ಯಾವ ಕೇಕ್ ಇದು? ಐಸ್ ಕೇಕ್. ಐಸ್ಗ ಅಡುಗೆ. ಇದ್ರಾಗ ಏನು ಹಾಕ್ಬೇಕೋ ಗೊತ್ತಿಲ್ಲ. 1K ಅಂತ ಯೂಟ್ಯೂಬ್ದು ಹಾಕ್ಬೇಕಾ ಏನು, 4K ಅಂತೇಳಿ ಇನ್ಸ್ಟಾಗ್ರಾಮ್ದು ಹಾಕ್ಬೇಕಾ ಏನು, ಆ್ಯನಿವರ್ಸರಿ ಅಂತ ಅದು ಹಾಕ್ಬೇಕಾ, ರಕ್ಷಾಬಂಧನ ಅಂತ ಅದು ಹಾಕ್ಬೇಕಾ. ಅದಕ್ಕೆ ಅದೆಲ್ಲ ಬಿಟ್ಟು ಸುಮ್ಮನೆ ಜಸ್ಟ್ ಸೆಲೆಬ್ರೇಷನ್ ಪಾರ್ಟಿ ಇಷ್ಟೇ ಹಾಕ್ಸ್ ಅಂತ ಹೇಳಿದ್ರೆ ಇಷ್ಟೇ ಹಾಕ್ಸಿದೆ. ಇವಾಗ ಈವ್ನಿಂಗ್ ಸೆಲೆಬ್ರೇಷನ್ ಮಾಡೋಣ. ಫ್ರೀ ಫ್ರಿಡ್ಜಲ್ಲಿ ಇಟ್ಬಿಡೋಣ. ಕ್ಲೋಸ್ ಓದ್ಬತ್ತಲಿ ಅನ್ಮತ್ತರಿ. ಇವಾಗೆಲ್ಲ ಗುಣದೆ ಗಾ ಹೊಸ ಬಟ್ಟೆ ಹಾಕ್ಕೊಂಡು ಹಂಗಿಕ್ಕೊಂಡು ಮಾಡೋಣೇನಪ್ಪ. ಯಾರ್ದಪ್ಪ ಹ್ಯಾಪಿ ಬರ್ಡೇ? ಹಾಂ ನಿಂದು. ಇವಾಗ ಅಲ್ಲಲ್ಲಪ್ಪ, ರಾತ್ರಿ ಅಲ್ಲಪ್ಪ ಪಪ್ಪ ಬರ್ತತೆ. ಹಾಂ ಅವಾಗ ಬರಕ್ಕಲ್ಲ ಬಕ್ಕಲ್ಲ. ನಿಂಗೆ ಕರ್ದಿಯಾ ಬತ್ತೀರ ಮಾರ್ಬ ಅಂತ. ಅಡುಗೆ ಸೆಲೆಬ್ರೇಷನ್ ಮಾಡ್ತಿದ್ದೀವಿ.
ನಮ್ಮ ಮನೆಯಲ್ಲಿ ಟೇಬಲ್ ಇಲ್ಲ, ಅದಕ್ಕೋಸ್ಕರ ಒಂದು ಬಾಕ್ಸ್ ಇಟ್ಟು ಅದ್ರ ಮೇಲೆ ವೇಲಿಟ್ಟಾಳ ನಮ್ಮ ತಂಗಿ. ನಾವಂತ ಇಲ್ಲಿ ಕುಂತ್ಬಿಟ್ಟಿವಿ ನಮ್ಮಮ್ಮರೆಲ್ಲ. ಪ್ರಿಯಾಂಶ್ ನಮ್ಮಮ್ಮ ಕೇಕ್ ಕಟ್ ಮಾಡ್ತಾರೆ. ಹ್ಯಾಪಿ ಬರ್ತ್ ಯಾರ್ದಪ್ಪ? ರೆಡಿ ಆಗ್ಬಿಟ್ಟ ಪ್ರಿಯಾಂಶ್. ನಮ್ಮ ಅಜ್ಜಿಯಲ್ಲಿ ಕುಂತವ್ರಿ. ನಮ್ಮ ತಂಗಿ ರೆಡಿ ಆಗ್ತಿದ್ದಾಳೆ. ಅಮ್ಮ ರೆಡಿ ಆಗಿದೆ. ನಾವು ರೆಡಿ ಆಗ್ಬಿಟ್ಟಿವಿ. ರೆಡಿ ಅಲ್ಲಪ್ಪ ನೋಡಿ. ಹಾಯ್ ಕಾವ್ಯ ಅವ್ವ ಅಜ್ಜಿ ಅದರ ಅಂತ ಹೇಳ್ತಾನೆ. ನೆಕ್ಸ್ಟ್ ಯೂಟ್ಯೂಬರ್ ಅಬ್ಬ ನೀನಾ ಯೂಟ್ಯೂಬರ್? ನೀನೇನಾತಪ್ಪ? ಯೂಟ್ಯೂಬರ್ ಆಗ್ಬೇಡಪ್ಪ. ದೊಡ್ಡದಾಗಿ ವಿದ್ಯಾವಂತ ಬುದ್ಧಿವಂತವಾಗಿ 4 ಮಂದಿ ಒಳ್ಳೇದು ದೊಡ್ಡದಾಗಿ ಫಸ್ಟ್. ಅಮ್ಮ ಕೊಡು. ಕಂಗ್ರ್ಯಾಚುಲೇಷನ್ಸ್ ಅಲ್ಲ. ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಕಂಗ್ರ್ಯಾಚುಲೇಷನ್ಸ್ ಅಮ್ಮ ಕೊಡು. ಓಕೆ ಗೈಸ್, ಬನ್ನಿ ಕೇಕ್ ಕಟ್ ಮಾಡೋಣ. ಕೇಕ್ ತಗೊಂಬಂದ್ರು. ಪಾಪ ಅವ್ವ ನೀವು ಕುಂದ್ರೆ. ಏಯ್ ನಾನು ತೈತೀನಿ ಸುಮ್ಮನೆ. ಹಿಂಗಿಟ್ಟವಳೆ ಕೇಕ್ ಹಿಂಗಿಡೋದು ಬಿಟ್ಟು. ನೀನು ನಾನು ತೈತೀನಿ. ಸೆಲೆಬ್ರೇಷನ್ ಪಾರ್ಟಿ ಗೈಸ್. ನೀವು ಅನ್ಕೊಂತಿರ್ಬೋದು ಇದೇನು ದೊಡ್ಡ ಇಶ್ಯೂ ಏನಲ್ಲ, ಬಟ್ ನಮಗೆ ದೊಡ್ಡ ಇಶ್ಯೂನೇ. ಯಾಕಂದರೆ ಅದ್ರದ್ದು ಕಷ್ಟ, ಅದ್ರ ಪ್ರತಿಫಲ ಏನಂತ ನಮಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಎಷ್ಟು ದಿವಸ ಕಾದಿರ್ತೀವಿ ಏನು ಅಂತೇಳಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಖುಷಿಗೆ ಅದ್ರಾಗ ಒಂದು 5 ಅದಾವು. ಖುಷಿ ಪಡೋವು. ಫಸ್ಟು ಅಪ್ಪ ಅಮ್ಮಂದು ಆ್ಯನಿವರ್ಸರಿ, ನೆಕ್ಸ್ಟು ಯೂಟ್ಯೂಬು 1K ಸಬ್ಸ್ಕ್ರೈಬರ್ಸು, ಮತ್ತು ಇನ್ಸ್ಟಾಗ್ರಾಮ್ 4,000 ಫಾಲೋವರ್ಸು, ನೆಕ್ಸ್ಟು ರಕ್ಷಾಬಂಧನ, ಇನ್ನೊಂದು 2 ದಿವಸ ಬಿಟ್ಟು ಹೇಳ್ತೀನಿ ಏನಂತ. ಬನ್ನಿ ಕೇಕ್ ಬಾ. ನೀನು ಪ್ರಿಯಾಂಶ್ ಕಟ್ ಮಾಡ್ರಿ. ನೀನು ಹೇಳ್ಕೊಬೇಡ, ಬೇಡ ಇಳ್ಕೊಂಡು ಅಲ್ಲ ಈಗ ಇಳ್ಕ. ನೀನು ಹಚ್ಚಿ. ನೀನು ನೋಡ್ಬೇಡಪ್ಪ. ಥ್ಯಾಂಕ್ ಯು ಸೋ ಮಚ್. ಹಂಗೆ ಫ್ರೆಂಡ್ಸ್, ನಿಮಗೆ ಕೂಡ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಮುಂದೆ ಇದೇ ಥರ ಬೆಳೀಲಿ ಅಂತ ಇಷ್ಟಪಡ್ತೀನಿ. ಹಾಗೆ ಈ ಜವ ಜೋಡಿಗಳು ಹ್ಯಾಪಿ ಬರ್ಡೇ, ಹ್ಯಾಪಿ ಆ್ಯನಿವರ್ಸರಿ. ಹಿಂಗೆ ಸರಿ ಹಿಡ್ಕಾವು. ಕಂಗ್ರಾಟ್ಸ್, ಹ್ಯಾಪಿ ಆ್ಯನಿವರ್ಸರಿ ಅವ್ವ. ಕ್ಲಾಪ್ಸ್ ಹೊಡೀರಿ. ಅವು ಗಿಡ ಅವತ್ತಿಂತವಳು ನಾವು ಪ್ಯಾರ ಗುಡ ಪ್ಯಾರ ಗುಡ ಪ್ಯಾರು ಅಮ್ಮ ತಿನ್ಸ್. ಅಮ್ಮಗ ನಿಮ್ಮಮ್ಮಗಲ್ಲ. ಅವು ಅಜ್ಜಿ ಕೈ ಗರ ಅಜ್ಜಿ ಕರ ಅಮ್ಮಗ ಅಜ್ಜಿ ಕೈ ಕೊಟ್ಟು ಬರ್ತ ಅಜ್ಜಿಗೆ ಗಟ್ಟಿ ಹಿಡ್ಕೊಂಡು ಹೋಗೋಣಪ್ಪ. ಅಜ್ಜಿ ಕೊಟ್ಟು ಬರ್. ಒಳ್ಳೇದಾರಮ್ಮ ಮಕ್ಕಳಿಗೆ. ಹಿಂಗೆ ಬೇಸ್ ಬೆಳಿ ಎಲ್ಲ ಒಳ್ಳೆ ತಾಯಿ ತಂದೆ ಆಶೀರ್ವಾದ ಇದ್ರೆ ಬೆಳೆದೇ ಬೆಳಿತೀವಿ. ಮಕ್ಕಳು ಒಳ್ಳೇದಾರ. ನನ್ನ ತಮ್ಮಗೆ ಥ್ಯಾಂಕ್ ಯು ಸೋ ಮಚ್. ಅವನೇ ಇದು ಎಲ್ಲ ಸೆಲೆಬ್ರೇಷನ್ ಮಾಡ್ತೀವಿ. ಮಗ ಒಳ್ಳೇದಾಗಲಿ. ಕಾವಾಗ ನನ್ನ ಮಗ ಕಾವಾಗ
ಕೊಟ್ಟೆನಪ್ಪ. ನಮ್ಮ ತಂಗಿ ನನ್ನ ಮಕ್ಕಳು ಒಳ್ಳೆದಾರೆ. ತಣ್ಣಗೈತೆ ಆಯ್ತು. ನಮ್ಮ ತಂಗಿ ನನಗೆ ತಿಳಿಸಿಲ್ಲ ಗೈಸ್, ವಿಡಿಯೋ ಅದು ಆಫ್ ಆಗ್ಬಿಡತ್ತೆ. ಹಿಂಗೆ ಹಿಡ್ಕೊಳಕ್ ಹೋಗಿ ಹಿಂಗೆ ಆಫ್ ಆಗ್ಬಿಟ್ಟು. ಪ್ರಿಯಾಂಶ್ ಯಾವ್ದಿಷ್ಟು ಕೇಕ್ ಯಾರಿ? ನಿಂದು? ನಮ್ಮ ಅಪ್ಪಗ. ನಮ್ಮಪ್ಪ ಯಾರು? ಆಯ್ತು, ಇಷ್ಟೇ ಸೆಲೆಬ್ರೇಷನ್, ಚಿಕ್ಕ ಸೆಲೆಬ್ರೇಷನ್. ಕಾವ್ಯ ಕವಿಕವ ಕಾವ್ಯ ಕೌಕವ ಸಣ್ಣದೈತಪ್ಪ ಐಸು. ಐಸ್ ಕ್ರೀಮ್ ಕೆಟ್ಟದ. ಬೇರೆ ಒಂದು ತತ್ತಿ ಹಾಕಿರ್ತಾನೆ. ಇದಕ್ಕೂ ಹಾಕಿರ್ತಾರೆ. Mama, thank you. Mama, thank you, Mama. Thank you so much, subscribers. And followers. ನಮ್ಮಮ್ಮ ಹಿಂಗೆ ಏನು ಫಾಲೋ ಮಾಡಿ ನಮ್ಮಮ್ಮಗೆ ಸಪೋರ್ಟ್ ಮಾಡಿ, ಹಾಗೆ ನಾನು ದೊಡ್ಡತಾದ್ಮೇಲೆ ಜಾಯಿನ್ ಆಗ್ತೀನಿ ಅಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಪಾಪ ಮಿಸ್ ಯು. ಪಪ್ಪಿ ಮಿಸ್. ಮಾಮ ಮಿಸ್ ಯು. ತಾತ ಮಿಸ್ ಯು. ಎಲ್ಲರಿಗೂ ಮಿಸ್ ಯು. ನಮ್ಮಮ್ಮ ಹಿಂಗೆ ಸಪೋರ್ಟ್ ಮಾಡ್ರಿ. ಓಕೆ ಗೈಸ್, ನೋಡಿದ್ರಲ್ವ ನಮ್ಮ ಸೆಲೆಬ್ರೇಷನ್ ಹೀಗಿತ್ತು. ಇದೇನು ದೊಡ್ಡ ಸೆಲೆಬ್ರೇಷನ್ ಅಲ್ಲ, ಬಟ್ ನಮಗೆ ದೊಡ್ಡದೇ ಅಂತ ದೊಡ್ಡದೇ ಇದು ನಿಮ್ಮೆಲ್ಲ ಸಪೋರ್ಟ್ ಇರೋದಕ್ಕೆ ನನಗೆ 1K ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಇನ್ನು ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಕೆಲವರಿಗೆಲ್ಲ ಸ್ವಲ್ಪ ತಮಾಷೆ ಅನಿಸ್ಬೋದು ಏನಪ್ಪ ಅಂತೇಳಿ, ಬಟ್ ನಮ್ಮ ಖುಷಿ, ನಮ್ಮಮ್ಮನ ಮುಖದಲ್ಲಿ ಖುಷಿ ನೋಡಿ ನಮಗೆ ಖುಷಿ. ನಮಗೆ ನಾವೇ ಖುಷಿ ಪಡ್ಬೇಕು, ಯಾರು ನಮ್ಮನ್ನು ಖುಷಿ ಪಡ್ಸೋಕ್ಕಾಗಲ್ಲ, ನಾವೇ ಖುಷಿ ಪಡ್ಕೋಬೇಕು. ಹಾಗಾಗಿ ನಮ್ಮ ಅಪ್ಪ ಅಮ್ಮನ 2 ಆ್ಯನಿವರ್ಸರಿ ಗೊತ್ತಿತ್ತು. ನಮ್ಮ ಅಮ್ಮ ಸ್ವಲ್ಪ ಬೇಜಾರಾಗಿದ್ದರು. ಇನ್ನು ನನಗೆ 1K ಆಗಿತ್ತು. ಇನ್ನು 4 ಸಾವಿರ ಇನ್ಸ್ಟಾಗ್ರಾಮಲ್ಲಿ ಕೂಡ ಆಗಿತ್ತಲ್ವ, ಹಾಗೆ ಸ್ವಲ್ಪ ಸಣ್ಣದಾಗಿ ಸೆಲೆಬ್ರೇಷನ್ ಮಾಡೋಣ. ರಕ್ಷಾಬಂಧನ ಇತ್ತಲ್ವ, ಇನ್ನೊಂದು ಇದೆ, ಇನ್ನು ಸ್ವಲ್ಪ ದಿವಸ ಬಿಟ್ಟು ಅದನ್ನು ರಿವೀಲ್ ಮಾಡ್ತೀನಿ ಏನಂತೇಳಿ. ಹಾಗಾಗಿ ಅದಿಷ್ಟು ಸೆಲೆಬ್ರೇಷನ್ ಇರೋ ಕಾರಣಕ್ಕಾಗಿ ಸಣ್ಣದಾಗಿ ಮಾಡೋಣ ಅಂತ ಅಷ್ಟೇ ಇತ್ತು. ಇನ್ನು ನಮ್ಮ ಅಪ್ಪನ ನೆನ್ಸ್ಕೊಂಡು ಪಾಪ ನಮ್ಮ ಅಮ್ಮ ಜಗ್ಗಿನೇ ಬೇಜಾರಾಗಿದ್ದರು. ಅದಕ್ಕೆ ನಮ್ಮ ಪ್ರಿಯಾಂಶಿನ್ಗೆ ಕೇಕ್ ಕೊಡಿಸಿ ಕೇಕ್ ತಿನ್ನಿಸಿ ಸ್ವಲ್ಪ ಅವ್ರ ಮುಖದಲ್ಲಿ ಖುಷಿ ನೋಡಿದ್ವಿ. ನಮಗೂ ಖುಷಿ ಆಯಿತು. ಯಾರಿಗಾದ್ರೂ ಗಂಡನೆಲ್ಲ ಗೈಸ್, ಯಾರಿಗೆ ಒಂದು ಹೆಣ್ಣಿಗೆ ಗಂಡನೇ ಎಷ್ಟು ಆಸರೆ, ಅವನಿಂದನೇ ಒಂದು ಹೆಣ್ಣು. ಹಾಗಾಗಿ ಯಾರಿಗಾದ್ರೂ ಬೇಜಾರಾಗುತ್ತೆ. ಸ್ವಲ್ಪ ಬೇಜಾರಾಗಿದ್ದರೆ ಅದಕ್ಕೋಸ್ಕರ ನಮ್ಮಮ್ಮ ಖುಷಿ ಪಡ್ಸೋಕ್ಕೆ ಇದೆಲ್ಲ ಮಾಡಿದ್ವಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತೀರಿ. ಯಾರಿಗಾದರೂ ನೋವಾಗಿದ್ದರೆ ನೋವೇನಾಗಿರಲ್ಲ, ಕೆಲವರಿಗೆ ಸ್ವಲ್ಪ ಏನು ಅನಿಸಿರುತ್ತೆ ಅಷ್ಟೇ. ನಮ್ಮ ಖುಷಿಗೋಸ್ಕರ ನಾವು ಮಾಡ್ಕೊಂಡಿವಿ ಅಷ್ಟೇ, ಇನ್ನೇನಿಲ್ಲ. ಹಾಗೆ ಏನಕ್ಕೆ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಏನೂ ಮಾಡೋಕ್ಕಾಗಲ್ಲ. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ದರೆ ಹೀಗೆ ನನಗೆ ಸಪೋರ್ಟ್ ಮಾಡ್ಕೊಂಡು ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಮತ್ತೆ ಸಿಗ್ತೀನಿ ನಾಳೆ.